ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ರೇಖಾ ಹಾಸನ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಜಗತ್ತು ನಾನಾ ರೀತಿಯ ಘಟನೆಗಳು, ಬೆಳವಣಿಗೆಗಳು, ವಿದ್ಯಮಾನಗಳಿಗೆ ಸಾಕ್ಷಿಯಾಗಿದೆ. ರಷ್ಯಾ ಉಕ್ರೇನ್ ಯುದ್ಧ, ಪ್ಯಾಲೆಸ್ತೈನ್ ಮೇಲೆ ಇಸ್ರೇಲ್ ದಾಳಿ, ಇಸ್ರೇಲ್ ಇರಾನ್ ಯುದ್ಧಗಳು ಹಾಗೂ ಬಾಂಗ್ಲಾದೇಶದಲ್ಲಿ ಮೀಸಲಾತಿ ವಿರೋಧಿ ಹಿಂಸಾತ್ಮಕ ಹೋರಾಟಗಳು ಜಗತ್ತನ್ನೇ ಬೆಚ್ಚಿ ಬೀಳಿಸಿವೆ. ಇದೇ ಹೊತ್ತಿನಲ್ಲಿ ಭಾರತವು ಆಂತರಿಕ ಹಿಂಸಾಚಾರಕ್ಕೆ ಸಾಕ್ಷಿಯಾಗಿದೆ. ಮಣಿಪುರದಲ್ಲಿ ಜನಾಂಗೀಯ ಹಿಂಸಾಚಾರ ನಡೆಯುತ್ತಿದ್ರೆ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ದಾಳಿಗಳು ನಡೆಯುತ್ತಿವೆ. ಈಶಾನ್ಯ ಭಾರತದಲ್ಲಿ ಮಾವೋವಾದಿಗಳು ಮತ್ತು ಪೊಲೀಸ್ ಪಡೆಗಳ ನಡುವೆ ತಿಕ್ಕಾಟ ನಡೀತಿದೆ. ಕಳೆದ 1 ವರ್ಷದಿಂದ ನಿಲ್ಲದ ಮಣಿಪುರ ಹಿಂಸಾಚಾರ 370 ವಿಧಿ ರದ್ದಾದ ಬಳಿಕ ಜಮ್ಮು ಮತ್ತು ಕಾಶ್ಮೀರದ ಪರಿಸ್ಥಿತಿ, ಪಾಕ್ ಗಡಿಯಲ್ಲಿ ದಾಳಿಗಳು, ದೇಶದ ನಾನಾ ಭಾಗಗಳಲ್ಲಿ ಹಿಂಸೆ, ಕೊಲೆ, ಅತ್ಯಾಚಾರದಂತಹ ಪ್ರಕರಣಗಳು, ಆತಂಕಕಾರಿ ಸೇತುವೆ ಕುಸಿದಂತಹ ಘಟನೆಗಳು ವರದಿಯಾಗುತ್ತಲೇ ಇವೆ. ಕೆಲವೊಮ್ಮೆಯಂತೂ ಇಡೀ ದೇಶದಲ್ಲಿ ನೆಮ್ಮದಿಯೇ ಇಲ್ದಂತಾಗಿದೆ ಅನ್ಸೋದು ಉಂಟು. ದೇಶದಲ್ಲಿ ಹಿಂಗೆಲ್ಲ ಇರುವಾಗ ನಮ್ಮ ನಾಳುವವರು ಈ ಬಗ್ಗೆ ಯೋಚಿಸ್ತಿದ್ದಾರಾ, ಈ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತಿದ್ದಾರಾ ಅಂತ ನೋಡೋದಾದ್ರೆ, ಅಧಿಕಾರಕ್ಕೆ ಬರೋವರೆಗೂ ಜನರ ಹತ್ರ ಬರೋ ಇವರು ಅಧಿಕಾರ ಸಿಕ್ಕ ಮೇಲೆ ಏನೂ ಕಾಣಿಸ್ತಿಲ್ಲ ಅನ್ನೋ ಥರ ಇರೋದನ್ನ ನೋಡ್ತಿದ್ದೀವಿ. ಉದಾಹರಣೆ ಸಹಿತ ಹೇಳ್ತಾ ಹೋದರೆ ಸಮಯ ಸಾಕಾಗಲ್ಲ. ಇರಲಿ, ಈಗ ವಿಷಯ ಅದಲ್ಲ. ನಮ್ಮ ದೇಶದಲ್ಲಿ ಹೀಗೆಲ್ಲ ನಡೀತಿರೋದ್ರ ಬಗ್ಗೆ ಆತಂಕ ವ್ಯಕ್ತಪಡಿಸಿರುವ ಅಮೆರಿಕ, ಭಾರತಕ್ಕೆ ಪ್ರವಾಸಕ್ಕೆ ಹೋಗಬೇಕು ಅಂದ್ಕೊಂಡಿರುವ ಅಮೆರಿಕ ಪ್ರಜೆಗಳಿಗೆ ಕೆಲವು ಮುಖ್ಯ ಸೂಚನೆಗಳನ್ನು ನೀಡಿದೆ. ಅದೇನಪ್ಪ ಅಂದರೆ, ಅಮೆರಿಕವು ಭಾರತದ ಪರಿಷ್ಕೃತ ಪ್ರವಾಸ ಸಲಹೆಗಳನ್ನು ಪ್ರಕಟಿಸಿದ್ದು, ಅಪರಾಧ ಮತ್ತು ಭಯೋತ್ಪಾದನಾ ಕೃತ್ಯಗಳಿಂದಾಗಿ ಭಾರತದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಜಮ್ಮು ಮತ್ತು ಕಾಶ್ಮೀರ, ಭಾರತ ಪಾಕ್ ಗಡಿ, ಮಣಿಪುರ ಮತ್ತು ಮಧ್ಯ ಮತ್ತು ಪೂರ್ವ ಭಾರತದಂತಹ ಭಾಗಗಳಿಗೆ ಪ್ರಯಾಣಿಸಬೇಡಿ ಎಂದು ತನ್ನ ಪ್ರಜೆಗಳಿಗೆ ತಿಳಿಸಿದೆ. ಭಾರತದಲ್ಲಿ ಹೆಚ್ಚುತ್ತಿರುವ ಅಪರಾಧಗಳಲ್ಲಿ ಅತ್ಯಾಚಾರವೂ ಒಂದಾಗಿದೆ ಎಂದು ಭಾರತೀಯ ಅಧಿಕಾರಿಗಳೇ ವರದಿ ಮಾಡಿದ್ದಾರೆ. ಪ್ರವಾಸಿ ತಾಣಗಳು ಮತ್ತು ಇತರ ಸ್ಥಳಗಳಲ್ಲಿ ಲೈಂಗಿಕ ದೌರ್ಜನ್ಯದಂತಹ ಹಿಂಸಾತ್ಮಕ ಅಪರಾಧಗಳು ಹೆಚ್ಚುತ್ತಿವೆ. ಪ್ರವಾಸಿ ಸ್ಥಳಗಳು, ಸಾರಿಗೆ ಕೇಂದ್ರಗಳು, ಮಾರುಕಟ್ಟೆಗಳು, ಶಾಪಿಂಗ್ ಮಾಲ್ಗಳನ್ನು ಗುರಿಯಾಗಿಸಿಕೊಂಡು ದಾಳಿಗಳು ನಡೆಯುತ್ತಿವೆ. ಹೀಗಾಗಿ ತೆಲಂಗಾಣ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ, ಒಡಿಶಾ, ಛತ್ತೀಸ್ಗಢ ಹಾಗೂ ಜಾರ್ಖಂಡ್ನ ಗ್ರಾಮೀಣ ಭಾಗಗಳಲ್ಲಿ ದಾಳಿಗಳು ಸಾಂದರ್ಭಿಕವಾಗಿ ನಡೆಯುತ್ತಲೇ ಇವೆ. ಈ ಪ್ರದೇಶಗಳಿಗೆ ಭೇಟಿ ನೀಡದೇ ಇರುವುದು ಉತ್ತಮ ಎಂದು ಅಮೆರಿಕ ಹೇಳಿದೆ. ವಿಶ್ವಗುರು ಚೌಕಿದಾರ ದೇವರೇ ಕಳಿಸಿದ ವಿಶಿಷ್ಟ ಶಕ್ತಿಯುಳ್ಳ ಮೋದಿಯವರು ಭಾರತದ ಪ್ರಧಾನಿಯಾಗಿರುವಾಗ ಅಮೆರಿಕದಂತಹ ವಿಶ್ವದ ದೊಡ್ಡಣ್ಣ ತನ್ನ ಪ್ರಜೆಗಳು ಭಾರತದ ಬಹುಭಾಗಗಳಿಗೆ ಪ್ರವಾಸ ಹೋಗಬೇಡಿ, ಪ್ರಯಾಣ ಕೈಗೊಳ್ಳಬೇಡಿ ಎಂದು ಹೇಳುವುದು ನಿಜಕ್ಕೂ ಅಪಮಾನಕರ ಸಂಗತಿ. ಭಯೋತ್ಪಾದನೆಯನ್ನು ಇಲ್ಲವಾಗಿಸುತ್ತೇವೆ, ಮಹಿಳೆಯರ ಮೇಲಿನ ದೌರ್ಜನ್ಯಗಳನ್ನು ತಡೆದು ಹೆಣ್ಣು ಮಕ್ಕಳನ್ನು ರಕ್ಷಿಸುತ್ತೇವೆ, ಎಲ್ಲರನ್ನೂ ಒಳಗೊಂಡು ಎಲ್ಲರ ಅಭಿವೃದ್ಧಿಗಾಗಿ ದುಡಿಯುತ್ತೇವೆ ಎಂಬ ಘೋಷಣೆಗಳನ್ನು ಮೊಳಗಿಸಿದ್ದ ಮೋದಿಯವರ ಕಳೆದ 10 ವರ್ಷಗಳ ಆಡಳಿತದಲ್ಲಿ ಭಾರತವು ನಾನಾ ದುಷ್ಕೃತ್ಯಗಳಿಗೆ ಸಾಕ್ಷಿಯಾಗಿದೆ. ಯಾವುದೇ ಬೇಟಿ ಬಚಾವಾಗಲು ಸಾಧ್ಯವಾಗುತ್ತಿಲ್ಲ, ಯಾರ ವಿಕಾಸವೂ ಕಾಣುತ್ತಿಲ್ಲ. ಬದಲಾಗಿ ಅತ್ಯಾಚಾರ, ಕೊಲೆ, ಸುಲಿಗೆ, ಭ್ರಷ್ಟಾಚಾರದಂತಹ ಹಿಂಸೆ, ಹಿಂಸಾಚಾರ, ದ್ವೇಷ, ತಾರತಮ್ಯಗಳು ಹೆಚ್ಚಾಗಿವೆ. ಬಹುತ್ವ, ಶಾಂತಿ, ಸೌಹಾರ್ದತೆ ಒಳಗೊಳ್ಳುವಿಕೆ ಮಾಯವಾಗಿದೆ. ಅತ್ಯಾಚಾರಿಗಳನ್ನು ಸಮರ್ಥಿಸಿ ಅತ್ಯಾಚಾರಿಗಳ ಪರವಾಗಿ ಬಿಜೆಪಿ ಶಾಸಕರು, ಸಂಸದರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆ ರ್ಯಾಲಿಗಳನ್ನು ನಡೆಸುತ್ತಿದ್ದಾರೆ. ಸ್ವತಃ ಬಿಜೆಪಿಯ ಶಾಸಕ, ಸಂಸದರು ಮಹಿಳೆಯರ ಮೇಲಿನ ದೌರ್ಜನ್ಯಗಳಲ್ಲಿ ಆರೋಪಿಗಳಾಗಿದ್ದಾರೆ. ಗಮನಿಸಬೇಕಾದ ವಿಚಾರ, ಮಣಿಪುರಕ್ಕೂ ಹೋಗಬೇಡಿ ಅಂತ ಅಮೆರಿಕ ಸೂಚನೆ ಕೊಟ್ಟಿರೋದು. ಯಾಕಂದರೆ ಅಮೆರಿಕದ ಈ ಸೂಚನೆ ಮಣಿಪುರದಲ್ಲಿ ಇನ್ನೂ ಹಿಂಸಾಚಾರ ನಿಂತಿಲ್ಲ ಅನ್ನೋದನ್ನು ಸೂಚಿಸುತ್ತಿದೆ. ಮಣಿಪುರದಿಂದ ಪ್ರಕಟವಾಗುತ್ತಿರುವ ಸುದ್ದಿಗಳು ಕೂಡ ಮಣಿಪುರದಲ್ಲಿ ಹಿಂಸಾಚಾರ ಇನ್ನೂ ನಡೀತಲೇ ಇದೆ ಅಂತಲೇ ಹೇಳ್ತಿದ್ದಾವೆ. ಆದರೆ ಮೋದಿಯವರು ಸಂಸತ್ನಲ್ಲಿ ನಿಂತು ಮಣಿಪುರದಲ್ಲಿ ಗಲಾಟೆ ಕಡಿಮೆಯಾಗಿದೆ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಆದರೆ ಪ್ರಧಾನಿಯಾಗಿ ಮೋದಿಯವರು ಮಣಿಪುರಕ್ಕೆ ಈವರೆಗೆ ಭೇಟಿ ನೀಡಿಲ್ಲ. ದೆಹಲಿಯಿಂದಲೇ ಸಮರ್ಥವಾಗಿ ಹಿಂಸಾಚಾರವನ್ನು ತಡೆಯುವಂತಹ ಕ್ರಮ ಕೈಗೊಂಡಿದ್ದಾರಾ ಅಂತ ನೋಡಿದರೆ ಅದು ಕೂಡ ಇಲ್ಲ. ಒಂದು ರಾಜ್ಯವನ್ನು ಪುನಃ ಸರಿ ಮಾಡಲು ಸಾಧ್ಯವಿಲ್ಲ ಎಂಬಂತಹ ಮಟ್ಟಕ್ಕೆ ಮಣಿಪುರದ ಪರಿಸ್ಥಿತಿ ಇದೆ. ಆದರೂ ಯಾವುದೇ ಕ್ರಮವನ್ನು ಮೋದಿ ಸರ್ಕಾರ ತೆಗೆದುಕೊಂಡಿಲ್ಲ. ಅಲ್ಲಿನ ತಮ್ಮದೇ ಪಕ್ಷದ ಮುಖ್ಯಮಂತ್ರಿಯನ್ನು ಬದಲಿಸುವುದಕ್ಕೂ ಮುಂದಾಗಿಲ್ಲ. ಇದೆಲ್ಲವೂ ಮೋದಿಯವರು ಆಡಳಿತಾತ್ಮಕವಾಗಿ ವಿಫಲರಾಗಿದ್ದಾರೆ ಎಂಬುದನ್ನು ಸೂಚಿಸುತ್ತೆ. ಇದೆಲ್ಲವೂ ವಿದೇಶಗಳಿಗೆ ಆತಂಕವನ್ನು ಹೆಚ್ಚಿಸಿದೆ. ಹೀಗಾಗಿಯೇ ಅಮೆರಿಕದಂತಹ ಬೃಹತ್ ರಾಷ್ಟ್ರ ತನ್ನ ಪ್ರಜೆಗಳಿಗೆ ಭಾರತದಲ್ಲಿ ಎಚ್ಚರಿಕೆಯಿಂದ ಪ್ರವಾಸ ಮಾಡುವಂತೆ ಸೂಚಿಸುತ್ತಿದೆ. ಭಾರತದ ಇತಿಹಾಸದಲ್ಲಿ ಯಾವುದೇ ದೇಶವು ಇಂತಹ ಸೂಚನೆಗಳನ್ನು ತನ್ನ ಪ್ರಜೆಗಳಿಗೆ ಕೊಟ್ಟಿರಲು ಸಾಧ್ಯವಿಲ್ಲ. ಆದರೆ ಮೋದಿ ಆಡಳಿತದಲ್ಲಿ ಇಂತಹದೊಂದು ಎಚ್ಚರಿಕೆಯ ಸೂಚನೆಗಳು ವ್ಯಕ್ತವಾಗ್ತಿವೆ. ಇದು ಭಾರತದ ಪಾಲಿಗೆ ಅಪಮಾನಕರ ಸಂಗತಿಯೇ ಸರಿ. ನಮಸ್ಕಾರ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.